ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಭಾರತ ತಂಡ ಬಾಂಗ್ಲಾದೇಶ್ ವಿರುದ್ಧ ಗೆದ್ದಿದ್ದಾರೆ. ಫಸ್ಟ್ ಮೊದಲ T20 ಪಂದ್ಯದಲ್ಲಿ ಗೆದ್ದಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಒಂದು ವಿಚಾರ ಮಾತಾಡಬೇಕಂತಿದ್ದೀನಿ ಗುರು. ನಾವು ಆಡ್ತಾ ಇರೋದು ಅಪೋನೆಂಟ್ ಟೀಮ್ ಯಾವ್ದು ಹೇಳಿ? ಆಸ್ಟ್ರೇಲಿಯಾನ ಅಲ್ಲ, ಇಂಗ್ಲೆಂಡ ಅಲ್ಲ, ಆಡ್ತಾ ಇರೋದು ಬಾಂಗ್ಲಾದೇಶ್ ವಿರುದ್ಧ. ಆಯಿತಾ, ಬಾಂಗ್ಲಾದೇಶ್ ಅವ್ರು ನಮ್ಮ ಜೊತೆ ಯಾವಾಗಲೋ ಒಂದ್ಸರಿ ಗೆಲ್ತಾರೆ. ಆಯಿತಾ, ಸೊ ಅವ್ರ ಜೊತೆ ನಾವು ಅಂದರೆ ಅವ್ರ ವಿರುದ್ಧ ನಾವು ಆಡಬೇಕಾದ್ರೆ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತೊಗೋಬೇಕು ತಾನೇ. 20 ಓವರ್ ಆಡೋಕ್ಕಾಗಲಿಲ್ಲ ಗುರು ಇವತ್ತು. ಸೊ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಯಾಕೆ ತೊಗೋತೀರಾ ಅಂದರೆ ಬೌಲಿಂಗ್ ಯಾಕೆ ತೊಗೋತೀರಾ? ಬ್ಯಾಟಿಂಗ್ ತೊಗೊಳ್ಳಿ. ಬ್ಯಾಟಿಂಗ್ ತೊಗೊಂಡು ಡಮಾಲ್ ಡಿಮಿ ಅಂತ ಮುಂದ್ಗಡೆ ಅವರ ಬೌಲಿಂಗ್ಗೆ ಧೂಳಿಪಟ ಮಾಡಿಬಿಟ್ರೆ ಬ್ಯಾಟಿಂಗಲ್ಲಿ ರಪ್ 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 ಅಂತ ಹೊಡಿತಾ ಇದ್ರೆ ಮಜಾನೇ ಬೇರೆ ಗುರು. ನಮ್ಗೆ ಇವತ್ತು ನೋಡಿ ಮಜಾನೇ ಬರಲಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಇನ್ ದ ಸೆನ್ಸ್ ಸೆಕೆಂಡ್ ಬ್ಯಾಟಿಂಗ್ ಮಾಡಬೇಕಾದ್ರೆ ಸಾಕಾದಾಗಾಡಿದ್ರು, ಅದು ಬೇರೆ ವಿಷಯ. ಅದೇ ಫಸ್ಟ್ ಬ್ಯಾಟಿಂಗ್ ಇದ್ದಿದ್ದರೆ 12 ಓವರಲ್ಲಿ ಮ್ಯಾಚ್ ಮುಗಿಸಿದ್ವಿ ನಾವು. 8 ಓವರ್ ಬಾಕಿ ಗುರು. ಆ 8 ಓವರಲ್ಲಿ ಇನ್ನೊಂದು 100 ರನ್ ಹೊಡೆದಿದ್ದಿದ್ರೆ ಮಜಾ ಇರುತ್ತಾನೆ. ಸೊ ನೆಕ್ಸ್ಟ್ ಡೆಲ್ಲಿಲಿದೆ ಮ್ಯಾಚು. ಪ್ಲೀಸ್ ಅಲ್ಲಿ ನಮ್ಮ ಸ್ಕೈ ಅವ್ರಿಗೆ ಒಂದು ನಮ್ಮ ಕಡೆಯಿಂದ ವಿನಂತಿ, ನಮ್ಮ ದೊಡ್ಡ ತಂಡದಿಂದ ಒಂದು ನಮ್ಮ ಕಡೆಯಿಂದ ವಿನಂತಿ, ಡೆಲ್ಲಿಲಿ ಪ್ಲೀಸ್ ಟಾಸ್ ಗೆದ್ದರೆ ಬ್ಯಾಟಿಂಗ್ ತೊಗೊಳ್ಳಿ ಅಂತ ಅಷ್ಟೇ, ಮತ್ತಿನ್ನೇನಿಲ್ಲ ಅಷ್ಟೇ ಗುರು. ಈ ಮೊದಲ ಪಂದ್ಯದಲ್ಲಿ ಏನೇನಾಯಿತು ಅಂತ ನೋಡ್ಕೊಂಡು ಬರೋದಾದರೆ, ಫಸ್ಟ್ ಆಫ್ ಆಲ್ ಡೆಬ್ಯೂ ಯಾರ್ಯಾರ್ದು ಡೆಬ್ಯೂ ಆಯಿತು ಅಂದರೆ ಮಯಾಂಕ್ ಯಾದವ್ ಅವ್ರದ್ದು ಡೆಬ್ಯೂ ಆಯಿತು ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಅವ್ರು ಇಬ್ಬರದು ಡೆಬ್ಯೂ ಆಯಿತು. ಅಂದರೆ ಮಯಾಂಕ್ ಯಾದವ್ ಅವರು ಸ್ಪೀಡ್ ಗನ್ನು, ಪೇಸ್ ಗನ್ನು, ಫಾಸ್ಟ್ ಗನ್, ಏನು ಗನ್ ಅಂತಿರೋ ಗೊತ್ತಿಲ್ಲ, ಸ್ಪೀಡ್ ಗನ್ನು 156 ಎಲ್ಲ ಹಾಕ್ತಾರೆ. ಸೊ ಅವರು ಡೆಬ್ಯೂ ಆಗಿದ್ದು ಕ್ರೇಜಿ. ನಾವು ಅವ್ರು ಬಾಲಿಂಗ್ ಮಾಡಬೇಕಾದ್ರೆ ಬೌಲಿಂಗ್ ಬಂದಾಗ ಸ್ಪೀಡ್ ಮೇಲೇ ಕಾನ್ಸಂಟ್ರೇಷನ್ ಎಷ್ಟು ಹಾಕ್ತಾರೆ ಏನಾಗ್ತಾರೆ, ಯಾಕಂದರೆ ಅವರು ಇಂಜುರಿಯಿಂದ ವಾಪಸ್ ಬಂದಿರೋರು. ಸೊ ಅವರು ಅದ್ರ ಮೇಲೇ ಕಣ್ಣಿತ್ತು. ಆ್ಯಂಡ್ ಈ ಕಡೆ ನಿತೀಶ್ ಕುಮಾರ್ ರೆಡ್ಡಿ ಒಳ್ಳೆ ಆಲ್ರೌಂಡರ್ ಆಗೋ ಸಾಧ್ಯತೆ ಇದೆ. ಸೊ ಅವ್ರ ಮೇಲೂ ಕಣ್ಣಿತ್ತು ಏನು ಮಾಡ್ತಾರೆ ಅಂತ. ಗುರು ಸ್ಕೈ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೋತಾರೆ. ಆ್ಯಂಡ್ ಈ ಕಡೆ ಬಾಂಗ್ಲಾದೇಶ್ ಅವ್ರ ಕಡೆಯಿಂದ ಓಪನಿಂಗ್ ಬ್ಯಾಟ್ಸ್ಮನ್ಸ್ ಬರ್ತಾರೆ. ಲಿಟನ್ ದಾಸ್ ಆ್ಯಂಡ್ ಇನ್ನೊಬ್ಬ ಅಣ್ಣ ಹೆಸರಿದೆ, ಏನೋದು ಪರ್ವೇಜು ಇಮಾನ್ ಅಂತ ಏನೋ ಅಣ್ಣ ಹೆಸರಿದ್ದಾರೆ, ಹೊಸದಾಗಿ ಬಂದಿದ್ದಾರೆ ಅನ್ಸುತ್ತೆ, ನಾನು ನೋಡೇ ಇಲ್ಲ. ಸೊ ಇಬ್ಬರು ಬರ್ತಾರೆ ಓಪನರ್ಸು. ಈ ಕಡೆ ನಮ್ಮ ಹರ್ಷದೀಪ್ ಅಣ್ಣ ಕೈ ತುರಿಸ್ತಾ ಇರುತ್ತೆ ಅನ್ಸುತ್ತೆ. ಹರ್ಷದೀಪ್ ಅಣ್ಣ ತುಂಬ ದಿನ ಆಯಿತು ಕಣೋ ಬೌಲಿಂಗ್ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಸಡನ್ ಆಗಿ ಓಪನರ್ಸ್ನ ಇಬ್ಬರನ್ನ ಔಟ್ ಮಾಡಿಬಿಡ್ತಾರೆ ಗುರು ಹರ್ಷದೀಪ್ ಅವರು. ಹರ್ಷದೀಪ್ ಅಣ್ಣ ಅಂತೂ ಏನೋ ಒಂಥರ ಸ್ವಲ್ಪ ಸ್ವಿಂಗ್ ಆದರೂ ಸಾಕು ಟಪಕ್ ಅಂತ ಔಟ್ ಮಾಡ್ತಾರೆ. ಸ್ವಿಂಗ್ ಆಗಲಿಲ್ಲ ಅಂದರೆ ಏನಾದರೂ ಒಂದು ಬಾಲ್, ಏನಾದರೂ ಒಂದು ಕ್ರಾಸ್ ಸೀಮು ಅದು ಇದು ಏನಾದರೂ ಒಂದು ಹಾಕ್ತಾರೆ ಗುರು. ಸೊ ಅವ್ರು ಮಾತ್ರ ಸೂಪರ್ ಬೌಲಿಂಗ್ ಅಂತಲೇ ಹೇಳ್ಬೋದು ಇವತ್ತು. ಯಾಕಂದರೆ 3 ವಿಕೆಟ್ ತೆಗೆದ್ರು ಗುರು. ಎಸ್ಪೆಷಲಿ ಓಪನರ್ಸ್ ವಿಕೆಟ್ಸ್ ತೆಗೆದ್ರು. ಅದಾದಮೇಲೆ ಲಾಸ್ಟ್ ವಿಕೆಟ್ ಹೋಗುತ್ತೆ ಪಕ್ಕ ಅಂತ ಬೋಲ್ಡು ಗುರು. ಯಾರ್ಕರ್ ಕಿಂಗ್ ಅಂತಲೇ ಹೇಳ್ಬೋದು, ಆ ಥರ ಬೌಲಿಂಗ್ ಮಾಡ್ತಾರೆ. ಸೂಪರ್ ಬೌಲಿಂಗ್ ಮಾಡ್ತಾರೆ ಹರ್ಷದೀಪ್ ಅವರು. ಆ್ಯಂಡ್ ಈ ಕಡೆ ವರುಣ್ ಚಕ್ರವರ್ತಿ ಏನು ಕಂಬ್ಯಾಕ್ ಗುರು. ವರುಣ್ ಚಕ್ರವರ್ತಿ ಅವ್ರದ್ದು 3 ವಿಕೆಟ್ ತೊಗೊಂಡ್ರು ಗುರು. ಫಸ್ಟ್ ಓವರಲ್ಲಿ 15 ರನ್ ಹೊಡ್ಸ್ಕೋತಾರೆ. ಏನಪ್ಪ ಹಿಂಗೆ ಹೊಡ್ಸ್ಕೋತಿದ್ದಾರೆ ಅಂತ ಅನ್ನೋಷ್ಟರಲ್ಲಿ ನೆಕ್ಸ್ಟ್ ಕಂಬ್ಯಾಕ್ ಮಾಡ್ತಾರೆ, ಕ್ರೇಜಿ ಕಂಬ್ಯಾಕ್ ಮಾಡ್ತಾರೆ. 4 ಓವರ್ 31 ರನ್ 3 ವಿಕೆಟು. ಸೊ ಹತ್ತತ್ರ 16 ರನ್ಗೆ 3 ವಿಕೆಟ್ ತೊಗೊಂಡಂಗಾಯ್ತು ಫಸ್ಟ್ ಓವರ್ ಬಿಟ್ಟರೆ ಗುರು. ಆ್ಯಂಡ್ ಈ ಕಡೆ ಹಾರ್ದಿಕ್ ಪಾಂಡ್ಯ, ವಾಷಿಂಗ್ಟನ್ ಸುಂದರ್, ನಿತೀಶ್ ರೆಡ್ಡಿ ಎಲ್ಲರೂ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಗುರು. ಅಂದರೆ ಒಂಥರ ಭಯಂಕರ ಬೌಲಿಂಗ್ ದಾಳಿ. ಸ್ಪೆಷಲಿ ಹೇಳ್ಬೇಕು ಅಂತಂದರೆ ಮಯಾಂಕ್ ಯಾದವ್ ಬಗ್ಗೆ ಹೇಳಲೇಬೇಕು. ಫಸ್ಟಿಗೆ ಬಂದರು ಅಣ್ಣ 141 ಪೇಸ್ ಹಾಕಿದ್ರು. ನಾನು ಅಂದ್ಕೊಂಡೆ 141ಕ್ಕೆ ಇಳಿತಲ್ಲ ಗುರು ಅಂತ. ಬಟ್ ಸಡನ್ನಾಗಿ ಆಮೇಲೆ ನೋಡ್ತಾ ಸಾಕಾದ ಬೌಲಿಂಗ್ ಮಾಡಿದ್ರು. ಯಾವುದೋ ಒಂದು 149.9 ಎಲ್ಲ ಕ್ಲಿಕ್ ಮಾಡಿದ್ರು ಗುರು. ಹತ್ತತ್ರ 150 ಕ್ಲಿಕ್ ಮಾಡಿದ್ದಾರೆ. ಸೊ ಸೂಪರ್ ಬೌಲಿಂಗ್ ಅಂತಲೇ ಹೇಳ್ಬೋದು. ಮೊಹಮ್ಮದುಲ್ಲಾನ ಔಟ್ ಮಾಡಿದ್ರು. ಆ್ಯಂಡ್ ಫಸ್ಟ್ ಓವರೇ ಮೇಡನ್ ಓವರ್ ಮಾಡ್ತಾರೆ ಅಂದರೆ ಅದು ಡೆಬ್ಯೂ ಅಲ್ಲಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ ಗುರು. ಮಯಾಂಕ್ ಯಾದವ್ ಅವರು ಮೇಡನ್ ಮಾಡಿದಾಗ ಹರ್ಷದೀಪ್ ಅವರು ಹಕ್ ಕೊಡ್ತಾರೆ. ಯಾಕಂದರೆ ಹರ್ಷದೀಪ್ ಅವರು ಒಂದ್ಸರಿ ಹಂಗೆ ಮಾಡಿದ್ರು ಗುರು. ಅಂದರೆ ಡೆಬ್ಯೂ ಅಲ್ಲಿ ಮೇಡನ್ ಓವರ್ ಮಾಡಿದ್ರು. ಸೊ ಅಂದರೆ ಸಖತ್ ಬೌಲಿಂಗ್ ಗುರು ಮಯಾಂಕ್ ಯಾದವ್ ಕಡೆಯಿಂದ. ಯಾಕಂದರೆ ಒಂದು ಏನಂತಾರೆ ಪ್ರೆಷರ್ ಇರುತ್ತೆ, ಫಸ್ಟ್ ಮ್ಯಾಚ್ ಆಡ್ತಾ ಇರ್ತಾರೆ, ಡೆಬ್ಯೂ ಇರುತ್ತೆ, ಸ್ವಲ್ಪ ನರ್ವಸ್ನೆಸ್ ಇರುತ್ತೆ. ಆ ನರ್ವಸ್ನೆಸ್ ಎಲ್ಲೂ ತೋರಿಸ್ತಿಲ್ಲ ಗುರು. ಸೀರಿಯಸ್ಲಿ ನಾನು ಸಿದ್ಧನಾಗಿ ಬಂದಿದ್ದೀನಿ, ಎಲ್ಲದಕ್ಕೂ ಓಕೆ ಅಂತ ರೆಡಿಯಾಗಿ ಬಂದಿದ್ದೀನಿ ಅಂತ ಆ ಲೆವೆಲಿಗೆ ಬೌಲಿಂಗ್ ಮಾಡಿದ್ರು. ಆ್ಯಂಡ್ 127 ರನ್ಗೆ ಆಲ್ ಔಟ್ ಮಾಡಿಬಿಟ್ರು ಗುರು. ನಮ್ಮ ಬಾಂಗ್ಲಾದೇಶ್ ಅವ್ರಿಗೆ ಒಂಥರ ಹೆಂಗಂದರೆ ಭಯಂಕರ ಬೌಲಿಂಗ್ ಗುರು. ಸೀರಿಯಸ್ಲಿ ನಮ್ಮ ಕಡೆಯಿಂದ ಹೋದವರೆಲ್ಲ ವಿಕೆಟೇ ತೆಗಿತಾಯಿದ್ರು, ಆ ಥರ ಬೌಲಿಂಗ್ ಮಾಡಿದ್ರು. 127 ರನ್ಗೆ ಆಲ್ ಔಟು. ಸೀರಿಯಸ್ಲಿ 127 ರನ್ನು. ನಮ್ಮವ್ರು 128 ಹೊಡಿಬೇಕು. ನಾನು ಅದಕ್ಕೆ ಹೇಳಿದೆ ಬ್ಯಾಟಿಂಗ್ ತೊಗೋಬೇಕಿತ್ತು ಅಂತ. ಯಾಕಂದರೆ 128 ರನ್ನು ನಮ್ಮ ಕಡೆಯಿಂದ ಬರ್ತಾರೆ. ಓಪನಿಂಗು ಅಭಿಷೇಕ್ ಶರ್ಮಾ ಆ್ಯಂಡ್ ಸಂಜು ಸ್ಯಾಮ್ಸನ್ ಇಬ್ಬರು. ಈ ಅಭಿಷೇಕ್ ಶರ್ಮಾ ಅವ್ರು ಗೊತ್ತಲ್ಲ ಗುರು ನಿಮಗೆ, ಹೆಂಗಂದರೆ ಟ್ರೇವಿಸ್ ಹೆಡ್ ಜೊತೆ ಸೇರಿ ಅಂದರೆ ಯುವರಾಜ್ ಸಿಂಗ್ ಅವರು ಟ್ರೈನಿಂಗ್ ಮಾಡಿದ್ದು ಓಕೆ. ಬಟ್ ಟ್ರೇವಿಸ್ ಹೆಡ್ಡು ಅದೊಂಥರ ಏನೋ ನೋಡಿನೂ ಒಂಥರ ಬರೀ ಹೊಡಿಬಡಿ ಅಂತಾನೆ ಆ ಥರ ಅಭಿಷೇಕ್ ಶರ್ಮಾ. ಸೊ 7 ಬಾಲ್ 16 ರನ್ ಹೊಡಿತಾರೆ. ಅದರಲ್ಲಿ ಒಂದು 2 4 1 6 200 ಸ್ಟ್ರೈಕ್ ರೇಟ್ ಮೇಲೆ, ಅಂದರೆ 228 ಏನೋ ಸ್ಟ್ರೈಕ್ ರೇಟ್ ಇರುತ್ತೆ. ಸಡನ್ನಾಗಿ ರನ್ ಔಟ್ ಆಗ್ತಾರೆ ಗುರು. ಈ ಸಂಜು ಸ್ಯಾಮ್ಸನ್ ಅವ್ರದ್ದು ಸ್ವಲ್ಪ ಕಾಲ್ ಇತ್ತು, ರನ್ ಅಂತ ಏನೋ ಅಂದರು ಅನಿಸುತ್ತೆ. ಬಟ್ ಈ ಕಡೆ ಇವ್ರು ನೋಡಲೇ ಇಲ್ಲ, ಕರೆಕ್ಟಾಗಿ ಕೈಯಲ್ಲೇ ಇತ್ತು ಬಾಲು. ಸುಮ್ಮನೆ ಓಡೋಕೆ ಹೋದ್ರು, ರನ್ ಔಟ್ ಆಗಿಬಿಟ್ರು. ಒಂದು ವಿಕೆಟ್ ಹೋದ್ಮೇಲೆ ಬರ್ತಾರೆ ನಮ್ಮ ಕ್ಯಾಪ್ಟನ್ ಸ್ಕೈ ಅವ್ರು ಏನಂತಾರೆ, ಅವ್ರು ಆಲ್ರೆಡಿ ಹೇಳಿದ್ದಾರೆ, ಗುರು ನಾನು ಆಡೋದೇ ಹೊಡಿಯೋದು ಬಿಡಿಯೋ ಆಟ.
ಬರೀ ಬಡಿ ಆಟ. ಸುಪ್ಲಾಶ್ ಆಟೆಲ್ಲ ಹೊಡಿತಾರೆ, ಹಂಗೆ ಹೊಡಿತಾರೆ, ಹಿಂಗೆ ಹೊಡಿತಾರೆ. ನಾನು ಲೈವಲ್ಲೂ ಹೇಳ್ತಾ ಇದ್ದೆ ಗುರು, ಏನು ಸಾಕಾದಾಗ ಆಡ್ತಿದ್ದಾರೆ ಹಂಗೆ ಹಿಂಗೆ ಅನ್ನೋಷ್ಟರಲ್ಲಿ ಔಟ್ ಆಗಿಬಿಟ್ರು ಗುರು. 14 ಬಾಲ್ 29, ಅವ್ರದ್ದು 200 ಸ್ಟ್ರೈಕ್ ರೇಟೆ. ಸೊ ಅವ್ರು ಒಂದು 2 6 ಹೊಡಿತಾರೆ, ಸಾಕಾದಾಗೆಲ್ಲ ಹೊಡಿತಾರೆ, ಅವರು ಔಟ್ ಆಗ್ತಾರೆ. ಅದಾದಮೇಲೆ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾರೆ. ಸಂಜು ಸ್ಯಾಮ್ಸನ್ ಕಡೆಯಿಂದ ಒಳ್ಳೆ ನಾಕ್ ಅಂತಲೇ ಹೇಳ್ಬೋದು, ಬಟ್ ಇನ್ನೂ ಬೇಕಾಗಿತ್ತು ಇನ್ನೂ ಅಂತ ಆ ಥರ ಅಷ್ಟೇ. 19 ಬಾಲ್ ಆಡಿ 29 ಹೊಡಿತಾರೆ. ಅದರಲ್ಲಿ ಕ್ರೂಷಿಯಲ್ ಅಲ್ಲ, ಅಂದರೆ ಖೂಬ್ಸೂರತ್ ಅಂತಾರಲ್ಲ, ಒಂಥರ ಸುಂದರವಾದ 6 4ಗಳು ಹೊಡಿತಾರೆ, ಸಕ್ಕದಾಗಿರುತ್ತೆ. ಸ್ಟ್ರೇಟ್ ಡ್ರೈವ್ ಹೊಡಿತಾರೆ, ಕವರ್ ಡ್ರೈವ್ ಎಲ್ಲ ಇರುತ್ತೆ, ಸಕ್ಕದಾಗಿರುತ್ತೆ ಆ ಶಾರ್ಟ್ಸ್ ಎಲ್ಲ. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಹಾರ್ದಿಕ್ ಪಾಂಡೆ ಅವ್ರಿಗೆ ಏನು ಸಿಟ್ಟು ಅಂತ ಅಂದರೆ, ಸಿಟ್ಟು ಅಂದರೆ ಲೈಕ್ ಏನು ತೋರಿಸ್ಬೇಕು ಆ ಲೆವೆಲ್ಗೆ. ಸೀರಿಯಸ್ಲಿ ಸ್ವ್ಯಾಗರ್ ಹಾರ್ದಿಕ್ ಗುರು. ನಾನು ಅದೇ ಯಾಕಿಂತ ತಮ್ಮದೇನಲ್ಲಿ ಸ್ವ್ಯಾಗರ್ ಹಾರ್ದಿಕ್ ಪಾಂಡೆ ಅಂತ. ಏನು ಸ್ವ್ಯಾಗ್ ಗುರು, ಒಂದು ಹೊಡಿತಾರೆ ಊಪರ್ ಕಟ್ತಾರೆ, ಬಾಲ್ ಇಲ್ಲಿ ಬೌನ್ಸಾಗಿ ಇಲ್ಲಿ ಬರುತ್ತೆ, ಹಿಂಗೆ ಹೊಡೆದ್ಬಿಟ್ಟು ಹಿಂದೂ ನೋಡಲ್ಲ, ಆ ಕಡೆ ಬೌಲರ್ಗಟ್ಟೆ ನೋಡೋದು, ಅವ್ರಿಗಷ್ಟೇ ನೋಡಿದ್ದಾರೆ, ಹಿಂದೆ ನೋಡ್ತಾನೆ ನೋಡಲೇ ಇಲ್ಲ. ಸೊ ಏನು ಸ್ವ್ಯಾಗ್ ಅಂತೀನಿ ಗುರು. 6 ಹೊಡೆದ್ಬಿಟ್ಟು ವಿನ್ ಮಾಡಿಸ್ತಾರೆ. 16 ಬಾಲಲ್ಲಿ 39 ಹೊಡಿತಾರಪ್ಪ, 5 4 2 6. ಸೊ ಹಾರ್ದಿಕ್ ಪಾಂಡೆ ಏನು ಹೇಳೋಣ, ಕ್ರೇಜಿ ಅಂದರೆ ಕ್ರೇಜಿ. ಆ್ಯಂಡ್ ಹಾರ್ದಿಕ್ ಪಾಂಡೆ ಮತ್ತು ಸ್ಕೈ ಅವರಿಬ್ಬರು ಹಗ್ ಮಾಡ್ತಾರೆ. ಸೊ ಅಲ್ಲೂ ಗೊತ್ತಾಗುತ್ತೆ ನಮ್ಮ ಬಾಂಡ್ ಹೆಂಗಿದೆ ಅಂತ. ಕ್ಯಾಪ್ಟನ್ ಅದೆಲ್ಲ ಏನು ಇದಿಲ್ಲ, ನಾನು ಕ್ಯಾಪ್ಟನ್ ನೀನು ಕ್ಯಾಪ್ಟನ್ ಹಂಗೆಲ್ಲ ಏನಿಲ್ಲ. ಸೊ ಇಬ್ಬರು ಬಾಂಡ್ ಸಖತ್ತಾಗಿದೆ. ಅರ್ಥ ಆಯ್ತು ಅನ್ಸುತ್ತೆ. ಆ್ಯಂಡ್ ಗುರು ಆಬ್ವಿಯಸ್ಲಿ ಹರ್ಷದೀಪ್ ಅವ್ರಿಗೆ ಪ್ಲೇಯರ್ ಆಫ್ ದ ಮ್ಯಾಚು. ಯಾಕಂದರೆ 3 ವಿಕೆಟ್ ತೆಗಿತಾರೆ ಗುರು. 3 ಓವರ್ 5 ಬಾಲ್ ಹಾಕ್ಬಿಟ್ಟು ಎಷ್ಟು 14 ರನ್ ಕೊಟ್ಬಿಟ್ಟು 3 ವಿಕೆಟ್ ತೆಗಿತಾರೆ. ಅದರಲ್ಲಿ ಎಸ್ಪೆಷಲಿ ಕ್ರೂಷಿಯಲ್ ಓಪನರ್ಸ್ ವಿಕೆಟ್ ಎಲ್ಲ ತೆಗಿತಾರೆ. ಸೊ ಒಂದು ಸಕ್ಕದಾಗಿ ಬೌಲಿಂಗ್ ಮಾಡಿದ್ರು ಹರ್ಷದೀಪ್ ಅವರು. ಸೊ ಅವ್ರು ಪ್ಲೇಯರ್ ಆಫ್ ದ ಮ್ಯಾಚು. ಆ್ಯಂಡ್ ನೆಕ್ಸ್ಟ್ ಮ್ಯಾಚು ಡೆಲ್ಲಿಲಿದೆ ನೋಡೋಣ. ಅಲ್ಲಂತೂ ಗುರು ಕ್ರೇಜಿ ಇರುತ್ತೆ. ಬ್ಯಾಟಿಂಗ್ ಬರಬೇಕು ನಮಗೆ, ಫಸ್ಟ್ ಬ್ಯಾಟಿಂಗ್ ಬರಲಿ ನಮ್ಮ ಭಾರತ ತಂಡದ್ದು. ನಾಯಿಗೆ ಹೊಡೆದಂಗೆ ಹೊಡಿತಾರೆ ಪಕ್ಕ. ಯಾಕಂದರೆ ಡೆಲ್ಲಿ ಗೊತ್ತಲ್ಲ, ಸಣ್ಣ ಗ್ರೌಂಡು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಗಿಂತ ಸಣ್ಣ ಗ್ರೌಂಡು. ಸೊ ಪಕ್ಕ ಹೊಡಿತಾರೆ. ಸ್ಪೆಷಲಿ ನಾನಂತೂ ಈ ಅಭಿಷೇಕ್ ಶರ್ಮಾ ಅವ್ರ ಬ್ಯಾಟಿಂಗ್ ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ನೋಡೋಣ ಯಾರು ಹೆಂಗೆ ಆಡ್ತಾರೆ ಅಲ್ಲಿ ಅಂತ. ಗುರು ಈ ಕಡೆ ಇಂಡಿಯಾ ವುಮೆನ್ಸ್ ವರ್ಸಸ್ಸು ಪಾಕಿಸ್ತಾನ ವುಮೆನ್ಸು T20 ವರ್ಲ್ಡ್ ಕಪ್ ಮ್ಯಾಚ್ ಇತ್ತು. ಸೊ ಅದು ನಿನ್ನೆ ಏನಂದರೆ ಆಯಾಸದ ಗೆಲುವು ಅಂತ ಹೇಳ್ಬೋದು ಗುರು. ನಿನ್ನೆ ಪಾಕಿಸ್ತಾನ ವಿರುದ್ಧ ಆಡ್ತಾ ಇದ್ವಿ, ಆಯಾಸದ ಗೆಲುವು ಅಂತ ಹೇಳ್ಬೋದು. ಯಾಕಂದರೆ ನೆಟ್ ರನ್ ರೇಟ್ ಕರೆಕ್ಟ್ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ನ್ಯೂಜಿಲೆಂಡ್ ಮೇಲೆ ಸೋತಿದ್ವಿ. ಸೊ ನೆಟ್ ರನ್ ರೇಟ್ ಕರೆಕ್ಟ್ ಆಗಲಿಲ್ಲ. ಏನು ಮಾಡ್ತಾರೆ ಗೊತ್ತಿಲ್ಲ. ಸ್ವಲ್ಪ ಕ್ರೇಜಿಯಾಗಿ ಆಡಬೇಕಾಗಿತ್ತು, ಸ್ವಲ್ಪ ಏನಂತಾರೆ ಇಂಟೆಂಟ್ ತೋರಿಸ್ಬೇಕಾಗಿತ್ತು. ಆ ಇಂಟೆಂಟ್ ಕಮ್ಮಿ ಇತ್ತು ಅನ್ನಿಸ್ತು. ಬಟ್ ಎನಿವೇಸ್ ಗೆದ್ದಿದ್ದಾರೆ. ಒಂದು 10-2 ಅಂತರದಿಂದ ವರ್ಲ್ಡ್ ಕಪ್ಪಲ್ಲಿ ಮೇಂಟೈನ್ ಮಾಡಿದ್ದಾರೆ ಗೆಲುವನ್ನು ಪಾಕಿಸ್ತಾನ ವಿರುದ್ಧ. ನೋಡೋಣ ಏನು ಮಾಡ್ತಾರೆ ಮುಂದೆ ಅವ್ರದ್ದೇನೋ ಅಂತ ನೋಡೋಣ. ಅಂದರೆ T20 ವರ್ಲ್ಡ್ ಕಪ್ಪಲ್ಲಿ ಮುಂದೆ ಹೋಗ್ತಾ ಏನು ಮಾಡ್ತಾರೆ ನೋಡೋಣ. ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲೇಬೇಕು. ಕೃಷ್ಣ ಕಾಪಾಡಪ್ಪ. ಆ್ಯಂಡ್ ಗುರು ಇವತ್ತು 9 ಅಥವಾ 9:15ಕ್ಕೆ ನಾವು ಲೈವ್ ಬರ್ತೀವಿ. ಕ್ರಿಕೆಟ್ ಸುದ್ದಿ ಆಗಲಿ, ಸ್ಪೋರ್ಟ್ಸ್ ಯಾವುದೇ ಸುದ್ದಿ ಆಗಲಿ, ಆ್ಯಂಡ್ BBK ನಡೀತಾ ಇದೆ, ಅದರದ್ದು ಏನಾದರೂ ಸುದ್ದಿ ಇದ್ದರೆ ಸೊ ಲೈವಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೈವ್ ಜಾಯ್ನ್ ಆಗಿ ಹಿಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಒಂದು ಮಾಡಿರ್ತಾರೆ, ಮಾಡದೇ ಇರೋರು ಪ್ಲೀಸ್ ಮಾಡಿ ಅಂತೀನಿ. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.